ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಚಳ್ಳಕೆರೆ ತಾಲೂಕಿನಲ್ಲಿರುವ ಸ್ವಯಂ ಚಾಲಿತ ಹವಾಮಾನ ಕೇಂದ್ರಗಳು ಹಾಗೂ ಮಳೆ ಮಾಪನ ಕೇಂದ್ರಗಳನ್ನು ತಕ್ಷಣ ದುರಸ್ತಿಪಡಿಸಿ ನಿಖರ ಮಳೆ ಮಾಹಿತಿಯನ್ನು ಸರ್ಕಾರಕ್ಕೆ ಸಲ್ಲಿಸುವಂತೆ ಸಚಿವ ಟಿ ರಘುಮೂರ್ತಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಬುಧವಾರ ನಡೆದ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅವರು ಮಾತನಾಡಿದರು. ಮಳೆ ಕೊರತೆಯಿಂದ ರೈತರು ಸಂಕಷ್ಟದಲ್ಲಿದ್ದು ವಾಸ್ತವ ಅಂಕಿ ಅಂಶಗಳೇ ಬರ ಘೋಷಣೆಗೆ ಮಾನದಂಡವಾಗುತ್ತವೆ. ಆದ್ದರಿಂದ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿರುವ ಮಳೆ ಮಾಪನ ಕೇಂದ್ರಗಳನ್ನು ಪಿಡಿಒ ಹಾಗೂ ಗ್ರಾಮ ಆಡಳಿತಾಧಿಕಾರಿಗಳು ನಿಯಮಿತವಾಗಿ ಪರಿಶೀಲಿಸಿ ಸುಸ್ಥಿತಿಯಲ್ಲಿ ಕಾರ್ಯನಿರ್ವಹಿಸುವಂತೆ ನೋಡಿಕೊಳ್ಳಬೇಕು ಎಂದಿದ್ದಾರೆ. ಕುಡಿಯುವ ನೀರಿನ ಸಮಸ್ಯೆ ಉಂಟಾಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು. ಶುದ್ಧ ಕುಡಿಯುವ ನೀರಿನ ಘಟಕಗಳು ಕೆಟ್ಟರೆ ತಕ್ಷಣ ದುರಸ್ತಿಪಡಿಸಬೇಕು. ರಸ್ತೆ, ಚರಂಡಿ, ವಿದ್ಯುತ್ ದೀಪ ಹಾಗೂ ಜೆಜೆಎಂ ಕಾಮಗಾರಿಯನ್ನ ವಿಳಂಬವಿಲ್ಲದೆ ಪೂರ್ಣಗೊಳಿಸಬೇಕು ಎಂದು ಸೂಚಿಸಿದ್ದಾರೆ. ಕೆಲಸ ಮಾಡದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಸಿದ ಸಚಿವರು ಸಾರ್ವಜನಿಕರ ದೂರುಗಳಿಗೆ ತ್ವರಿತವಾಗಿ ಸ್ಪಂದಿಸಿ ಕ್ಷೇತ್ರಕ್ಕೆ ತೆರಳಿ ಸಮಸ್ಯೆಗಳನ್ನು ಪರಿಹರಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಸಭೆಯಲ್ಲಿ ಜಿಲ್ಲಾಧಿಕಾರಿ ಟಿ ವೆಂಕಟೇಶ್, ಜಿಲ್ಲಾ ಪಂಚಾಯಿತಿ ಸಿಇಒ ಡಾಕ್ಟರ್ ಆಕಾಶ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು. ಸೂರ್ಯಕಾಂತಿ, ಹಿಂಗಾರಿ ಜೋಳ ಸರ್, ಇದು ಪ್ರಮುಖವಾಗಿ ಬರುವಂತ ಬೆಳೆ ಸರ್. ಆಮೇಲೆ ಬೇಸಿಗೆನಲ್ಲಿ 4799 ಹೆಕ್ಟೇರ್. ಇದು ಬಂದು ಇದು ಮುಸ್ಕಿನ ಜೋಳ ಸರ್, ಮೆಕ್ಕೆಜೋಳ ಮತ್ತೆ ಶೇಂಗಾ ಬರುತ್ತೆ ಸರ್. ಅಲ್ಲ, ಬೇಸಿಗೆನಲ್ಲಿ ಎಲ್ಲರೂ ಎಲ್ಲಿ ಬೆಳೀತಾರೆ? ಬೇಸಿಗೆನಲ್ಲಿ ಆದ್ರೆ ನೀರಾವರಿ ಬೆಳೀತಾರೆ. ಅದಕ್ಕೆ ಹೇಳ್ಬೇಕು ಇರಿಗೇಟೆಡ್ ಇದು. ಬೇಸಿಗೆನಲ್ಲಿ ಬೆಳೆದರು ನೀರಿದ್ದರು. ಇಂಥ ಸಂದರ್ಭದಲ್ಲಿ ಯಾಕೆಂದ್ರೆ ಬೇರೆ ರೀತಿನಲ್ಲಿ ಮಳೆ ಬಂದಾಗ ನಾವು ಸರಿಯಾದ ರೀತಿ ಬೇರೆ ಅವಾಗ ಪ್ರಾಬ್ಲಮ್ ಬರಲ್ಲ. ಈ ಸಂದರ್ಭದಲ್ಲಿ ಪ್ರಿವೆಂಟಿವ್ ಸೋಯಿಂಗ್ ಅಂತ ಇರೋದ್ರಿಂದ ಕೆಲವರಿಗೆ ಬಿತ್ತಿರೋದಿಲ್ಲ, ಆ ಬೆಳೆ ಬರಲ್ಲ. ನೀವು ನೋಡಿ, ಫಾರ್ ಎಕ್ಸಾಂಪಲ್ ರಾಗಿಗೆ ಇನ್ನು ಟೈಮ್ ಐತೆ, ಬೇರೆ ಬೆಳೆಗೆಲ್ಲ ಮುಗಿದಿದೆ. ಅದನ್ನೇನಾದ್ರೂ ಕರೆಕ್ಷನ್ ಮಾಡಕ್ಕೆ ರಾಜ್ಯ ಸರ್ಕಾರಕ್ಕೆ ಪವರ್ ಇದೆಯಾ? ಯಾರಿಗಿದೆ ಅದು? ಈಗ ನಾವು ಪ್ರಿವೆಂಟೆಡ್ ಸೋಯಿಂಗ್ ಸಂಬಂಧಪಟ್ಟಂತೆ ಲಾಸ್ಟ್ ಮೀಟಿಂಗ್ ಮಾಡುವಾಗ ಈ ಪ್ರಶ್ನೆ ಬಂತು ಸರ್. ಇದು ಚರ್ಚೆ ಮಾಡಿದ್ದೀವಿ ಮಿಟೈಲ್. ಇದರಲ್ಲಿ ನೋಟಿಫೈಡ್ ಕ್ರಾಪ್ಸ್ ಅಂತ ಇದಾವೆ ಸರ್. ನೋಟಿಫೈಡ್ ಕ್ರಾಪ್ಸ್ ಏನ್ ಮೇಜರ್ ಕ್ರಾಪ್ಸ್ ಅನ್ನು ಯಾವ ತಾಲೂಕಿಗೆ ಡಿಫೈನ್ ಮಾಡಿದ್ದಾರೆ ಅವಾಗ ಮಾತ್ರ ಪ್ರಿವೆಂಟೆಡ್ ಸೋಯಿಂಗ್ ಬರ್ತವೆ, ಉಳಿದ ಬರಲ್ಲ ಅಂತ ಹೇಳಿದ್ರು. ಇವ್ರು ಇದನ್ನ ಕೊಟ್ಟ ಮೇಲೆ ಇವಾಗ ತೊಗರಿದು ಡೀಟೇಲ್ಸ್ ತಗೊಂಡಿ ಸರ್. ಇವ್ರ ತೊಗರಿದು ಡೀಟೇಲ್ಸ್ ತಗೊಂಡಾಗ ಗೊತ್ತಾಗುತ್ತೆ ನಮ್ಗೆ 25% ಗಿಂತ ಜಾಸ್ತಿ ಕ್ರಾಪಿಂಗ್ ಪ್ಯಾಟರ್ನ್ ಇದ್ರೆ ಅದು ಸೋಯಿಂಗ್ ಏರಿಯಾಗೆ ಅದು ನೋಟಿಫೈಡ್ ಅಂತ ಆಗಬೇಕು. ಅದಕ್ಕೆ ಅದನ್ನ ಪ್ರಿವೆಂಟೆಡ್ ಸೋಯಿಂಗ್ ಅಲ್ಲಿ ಸೇರಿಸಬೇಕು. ಬಟ್ ಬೇರೆ ತೊಗರಿ ತಾವು ತಗೊಂಡಾಗ 8700 ಹೆಕ್ಟೇರ್ ಅವ್ರಿಗೆ ಪ್ರಿವೆಂಟೆಡ್ ಸೋಯಿಂಗ್ ಸಿಗಲ್ಲ ನಮ್ಗೆ. ನಾವು ಮೊದಲು ಮಿಡ್ ಸೀಸನ್ ಅಡ್ವಾನ್ಸಿಟಿಗೆ ಹೋಗ್ಬೇಕು, ಇನ್ಶೂರೆನ್ಸ್ ಹೋಗ್ಬೇಕು. ಇದಕ್ಕೂ ನಮ್ಗೆ ಎಲಿಜಿಬಲ್ ಮಾಡ್ಕೊಡಿ ಅಂತ ಹೇಳಿದ್ದಾರೆ. ಅದು ಕೊಟ್ಮೇಲೆ ನಾವು ಲಾಸ್ಟ್ ಮೀಟಿಂಗ್ ಅಲ್ಲಿ ಏನ್ ಮಾಡಿದ್ವಿ, ಪ್ರೊಸೀಡಿಂಗ್ಸ್ ಅಲ್ಲಿ ಅದನ್ನ ಇನ್ಕ್ಲೂಡ್ ಮಾಡಿದೀವಿ. ಏನು ಮೇಜರ್ 25% ಗಿಂತ ಜಾಸ್ತಿ ಕ್ರಾಪ್ಸ್ ಇವತ್ತು ಮೇಜರ್ ಕ್ರಾಪ್ ಆಗಿ ಬೆಳೀತಾ ಇದಾರೆ. ಈಗ ನಾವೇ ಪ್ಯಾಟರ್ನ್ ಚೇಂಜ್ ಮಾಡಕ್ ಹೇಳಿದೀವಿ ಮಳೆ ಕೊರತೆಯಿಂದಾಗಿ. ಅದನ್ನು ಕೂಡ ಇದು ಸೇರಿಸಬೇಕು ಅಂತೇಳಿ ಪ್ರೊಸೀಡಿಂಗ್ಸ್ ಅಲ್ಲಿ ಆಡ್ ಮಾಡಕ್ ಹೇಳಿದೀವಿ. ಪ್ರೊಸೀಡಿಂಗ್ಸ್ ಅಲ್ಲಿ ಆಡ್ ಮಾಡಿದಿರಿ, ಇದನ್ನ ಆಕ್ಷನ್ ಆಗ್ಬೇಕು. ಎಸ್ ಸರ್. ಗವರ್ಮೆಂಟ್ ಆಫ್ ಇಂಡಿಯಾಗೆ ನಿಮ್ಮ ಅಗ್ರಿಕಲ್ಚರ್ ಸೆಕ್ರೆಟರಿ ಮುಖಾಂತರ ಅವ್ರಿಗೆ ತೋಳಿ, ನಿಮ್ಮ ಕ್ಯಾಪ್ಟನ್ ರಾಜೇಂದ್ರ ಅವ್ರಿಗೆ ಅವ್ರದ್ದು 2024 ಕಂಪ್ಲೀಟ್ 24ಗೆ ಅವ್ರದ್ದು ಮುಗೀತು ಸರ್. ಅವ್ರ ಅವಧಿ ಮುಗೀತು. ಈಗೇನಿದ್ರು ಮೇಂಟೆನೆನ್ಸ್ ಅವಧಿ ಶುರು ಆಗ್ಬೇಕಿತ್ತು ಸರ್ 2 ವರ್ಷದಿಂದ. ಬಟ್ ಈ 98 ಪ್ಲಸ್ 16 ಸರ್, ಒಟ್ಟು 114 ಇದೆ ಅವ್ರದ್ದು ಓಜಿ ತುಂಬಿಸೋದು ಸರ್. ತುರುಗ್ನೂರು ಇದು ಸೇರಿಸ್ಬಿಟ್ಟು ಇದನ್ನ ನಾವು ಫಾಲೋ ಅಪ್ ಮಾಡ್ತಿದೀವಿ ಸರ್. ಯಾಕೆ ತುಂಬಿಸಿಲ್ಲ, ಏನ್ ಪೈಪ್ ಲೈನ್ ಇಶ್ಯೂ, ಏನ್ ರಿಸಾಲ್ವ್ ಮಾಡೋಣ ಅಂತ ನಾವೇ ಮುಂದೆ ಬಂದು ಸಪೋರ್ಟ್ ಮಾಡ್ತಿದೀವಿ ಸರ್. ಆದ್ರೂ ಸ್ವಲ್ಪ ರಿಜಿಟ್ ಆಗಿದ್ದಾರೆ. ಫಾಲೋ ಅಪ್ ಮಾಡಿ ಇದನ್ನ ನೆಕ್ಸ್ಟ್ 3 months ಒಳಗೆ 100% ಕಂಪ್ಲೀಟ್ ಮಾಡೋ ಒಂದು. ಇಲ್ಲ, ನೀವೇನ್ ಮಾಡಿ, ಯಾರು ಅದಕ್ಕೆ ಅಬ್ಜೆಕ್ಟ್ ಮಾಡ್ತಾರೆ ನಮ್ಮ ಇದಕ್ಕೆ ನೀರಿಗೆ, ನೀವು ಅದ್ರ ಬಗ್ಗೆ ನೀವು ಇದ್ ಮಾಡ್ಬಿಡಿ. ಹೇಳ್ರಿ, ಮೊದ್ಲು ಹೇಳಿಲ್ಲ ಅಂದ್ರೆ ಫೋರ್ಸಿಬಲಿ ಹೋಗಿ ಮಾಡಿ, ಫೋರ್ಸಿಬಲಿ ಆಕ್ಷನ್ ಇನಿಶಿಯೇಟ್ ಮಾಡಿ, ಫೋರ್ಸಿಬಲಿ ಮಾಡಿ. ಯಾರಿಗೋ ಒಬ್ಬರಿಗೆ ಇಬ್ಬರಿಗೆ ಅವ್ರು ಏನೋ ಒಂದ್ ಹೇಳ್ತಾರೆ ಅಂತ ಬಿಡ್ತಾರ. ಯಾಕೆ ಬಿಡೋದಿಲ್ಲ ಅವರು? ಸರ್, ಮತ್ತು 86 ಟ್ಯಾಂಕ್ ಅಲ್ಲಿ ಸರ್ 70 ಟ್ಯಾಂಕ್ ನೀರು ತುಂಬಿಸ್ತಾರೆ, 16 ಮಾತ್ರ ಬಾಕಿ ಇದೆ ಸರ್. ರಿಸೋರ್ಸ್ ಮೆಡಿಸನ್ ಅಂತ ತುಂಬಿಸ್ಕೊಂಡು ಹೋಗ್ತಿದ್ದಾರೆ ಸರ್. ಏನ್ ಅಂತ ಯಾವಂತ? ಇನ್ನೇನು ಇವಾಗ ಎಲ್ಲ ಏನಾಗಿದೆ? ಇವಾಗ ಬರ ಇದೆ, ಈಗ ಮಳೆ ಇಲ್ಲ. ಸರ್, ನೀರಿದೆ 2 ತಿಂಗಳು ನಿಂತಿತ್ತು ಸರ್. ಈಗ ನೀರು ಸ್ಟಾರ್ಟ್ ಆಯ್ತಪ್ಪ, ನೀರ್ ಸ್ಟಾರ್ಟ್ ಆಗಿ 29 ದಿವಸ ಅಂತ ಹೇಳಿಲ್ವ ಅವರು? ಮತ್ತೆ ತುಂಬಿಸೋದಕ್ಕೆ ಸರ್ ನೋಡಿ, ನೀವು ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಅವ್ರು ಕೆಲಸ ಮಾಡ್ತಾರೆ. ನೀವು ಕುಡಿಯೋ ನೀರಿಂದು ನೀವೆಲ್ಲ ಅಡ್ಡಾಡಿ ಮಾಡ್ಬೇಕು. ಬರೀ ಅವ್ರಿಗೆ ಹೇಳ್ದೆ, ಮೀಟಿಂಗ್ ಮಾಡಿದೆ, ಇನ್ಸ್ಟ್ರಕ್ಷನ್ ಕೊಟ್ಟೆಲ್ಲ ಫೀಲ್ಡಿಂಗ್ ನೀವು ಹೋಗ್ಬೇಕು. ನೀವು ಹೋದ್ರೆ ಅಲ್ಲಿ ಸಿಒಗೆ ಹೇಳ್ತಾರೆ ಆ ಪ್ರಾಬ್ಲಮ್ ಇದೆ, ಅವರು ಸಾಲ್ವ್ ಮಾಡ್ತಾರೆ, ಮೀಟಿಂಗ್ ಮಾಡ್ತಾರೆ. ಅರ್ಥ ಆಯ್ತಾ?
ಸರ್ ಇದೊಂದು MVS ಒಂದು ಮೀಟಿಂಗ್ ಮಾಡೋಣಂತೆ ಸರ್. ಇನ್ನೊಂದು ಈ ಕುಡಿಯ ನೀರಿಗೆ ಸಂಬಂಧಪಟ್ಟಂತೆ ಟಾಸ್ಕ್ ಫೋರ್ಸ್ 55 ಲಕ್ಷ ರಿಲೀಸ್ ಆಯಿತು ತಮ್ಮ ಇದರಲ್ಲಿ ಏನೋ ಮೀಟಿಂಗ್ ನಡೆದು ಈಗ 2 ಹೊಸ ಬೋರ್ವೆಲ್ ಕೊರ್ಸಿದೀವಿ ಸರ್. ಟಾಸ್ಕ್ ಫೋರ್ಸ್ ಅಡಿಯಲ್ಲಿ 5 ರೀಡ್ರಿಲ್ ಮಾಡಿದೀವಿ. ಒಟ್ಟು 38 ವರ್ಕ್ಸ್ ಕಂಪ್ಲೀಟ್ ಮಾಡಿದೀವಿ ಸರ್. ಪೈಪ್ ಲೈನ್ ಬೇರೆ ಟೈಮ್ ಅಲ್ಲ ಇದು, ಗೊತ್ತಾಯ್ತು ಬರಗಾಲ ಇರ್ತಕ್ಕಂತ ಸಂದರ್ಭ ಇದು. ಒಂದ್ ಕಡೆಗೆ ಬರಗಾಲ ನಿರ್ವಹಿಸಬೇಕು, ಒಂದ್ ಕಡೆಗೆ ಅಭಿವೃದ್ಧಿ ಮಾಡ್ಬೇಕು. ಸರಿ ಸರ್, ಅಟೆಂಡ್ ಮಾಡಿಸ್ತೀನಿ ಸರ್. ಅರ್ಥ ಆಯ್ತಾ? ಇಲ್ಲ ಅಂದ್ರೆ ನಾನು ಹೇಳ್ತಾ ಇದ್ದೀನಿ, ನಿಮ್ಗೆ ನಿನ್ನೆ ಹಿರಿಯೂರಲ್ಲಿ ಹೇಳಿದೀನಿ, ಸರಿ. ಇದೆಲ್ಲ ನೀವು ಈ ತರ ಸುಮ್ನೆ ಹಂತವಾಗಿ ಮಾಡ್ತಾರೆ. ಒಂದಷ್ಟು ಇದು ವರ್ಡ್ಸ್ ಇರ್ತಾವೆ, ವರ್ಡ್ಸ್ ಮೀಟಿಂಗ್ ಅಟೆಂಡ್ ಮಾಡಕ್ಕೆ ಅಂತ ಅನ್ನೋದು, ಪರಿಶೀಲನೆ ಅನ್ನೋದು ಇವೆಲ್ಲ ಇಲ್ಲ. ಪ್ರಾಕ್ಟಿಕಲ್ ಆಗಿ ಏನಾಗಿದೆ ಆ ಫೀಲ್ಡ್ ಅಲ್ಲಿ ಏನಾಗಿದೆ ಅದು ಕರೆಕ್ಟ್ ಆಗಿ ಇರ್ಬೇಕು, ನೋಡ್ಕೊಂಡ್ ಬರ್ಬೇಕು, ಹೇಳ್ಬೇಕು. ಬರೇ ರಿಪೋರ್ಟ್ ಮೇಲೆ ಮಾತಾಡ್ಬಾರ್ದು. ಸರಿ ಸರ್. ಆಸ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಎಲ್ಲೆಲ್ಲಿಗೆ ಹೋಗ್ತೀರಿ ನೀವು? ಬರೀ ಆಫೀಸರ್ ಕೂತ್ಕೊಂಡು ಮಾಡದಾ? ಸೈಟ್ಗೆಲ್ಲ ಹೋಗ್ತೀನಿ ಸರ್. ಸೈಟ್ಗೆ ಹೋದ್ರೆ ನೀವು ಮಾಹಿತಿ ಕರೆಕ್ಟ್ ಆಗಿ ಹೇಳ್ತೀರಾ, ಇಲ್ಲಾಂದ್ರೆ ಅಂದಾಜಿಗೆ ಪೇಪರ್ ನೋಡಿ ಹೇಳೋದು. ನೋಡಿ ಹೇಳ್ತೀನಿ, ನೆಕ್ಸ್ಟ್ ಇದಕ್ಕೆ 98ಕ್ಕೆ ಏನೇನಾಗಬೇಕು ಒಂದ್ಸರಿ ನೀವು ಸರಿ ಮಾಡ್ಬೇಡಿ. ಎಸ್ ಸರ್. ಮಾಡಾದ್ಮೇಲೆ ಕೂಡ ನಿಮ್ಮ ಇದಕ್ಕೆ ಇಲ್ಲ ಅಂದಾಗ ನಾನು ಬರ್ತೀನಿ, ನಾನು ಇದು ಮಾಡ್ತೀನಿ. ನೆಕ್ಸ್ಟ್ ಸಭೆನಲ್ಲಿ ಮಾಡೋಣ. ಓಕೆ, ಎಸ್ ಎಲ್ಲಾನು ಕೂಡ 98 ಕನೆಕ್ಷನ್ ಆಗ್ಬೇಕು. ಟ್ಯಾಂಕರ್ ಈಗ ಸದ್ಯಕ್ಕೆ 2 ಎರಡೇ ಸರ್. ಒಂದು ಈಗ ಸ್ಟಾಪ್ ಆಯ್ತು ಸರ್. ಶ್ರೀನಗರ ಕಡೆ ಒಂದು ಮಾತ್ರ ಹೆಚ್ಚಿಗೆ ಯಾವ್ದು ಸರ್ ಮಾಡಿ. ಓಕೆ, ಆರೋ ಪ್ಲಾಂಟ್ ಇರೋದು ಹೇಳಿ. ಟೋಟಲ್ ವರ್ಕಿಂಗ್ ಇದೆ ಸರ್. 31 ರಿಪೇರಿಗೆ 20 ಲಕ್ಷ 85 ಸಾವಿರ ಕಳಿಸಿದೆ ಸರ್ ರಿಕ್ವೆಷನ್. ಆಮೇಲೆ 48 ಸ್ಟಾಪ್ ಆಗಿದೆ ಸರ್. KMR ಸೇರಿಸ್ಕೊಂಡಿದೆ ಸರ್. ಓಕೆ, 193 ಪಂಚಾಯತಿಗೆ ಹ್ಯಾಂಡ್ ಓವರ್ ಸರ್. ಇಲ್ಲಿ ಏನ್ ಫಿಗರ್ ಇದೆ ಫಿಗರ್ ಇದರಲ್ಲಿ ಈ ಟೇಬಲ್ ನಲ್ಲಿ ಆರೋ ಪ್ಲಾನ್ಸ್ ಇಲ್ಲ ಸರ್. ಇದೊಂದು ಸೇರಿಸಿಲ್ಲ, ಸ್ಲೈಡ್ ಸೇರಿಸಿಲ್ಲ ಸರ್. ಆರೋ ಪ್ಲಾಂಟ್ಸ್ ಸೇರಿಸಿ ಅಲ್ಲಿ ನಮ್ಮ ಇದ್ರೊಳಗೆ ಜೋನಲ್ ಮೀಟಿಂಗ್ ಅಲ್ಲಿ ಬಂತು. ಆರೋ ಪ್ಲಾಂಟ್ ಇದೆ ಬಂದಿದೆ, ಅದು ಬೇರೆ ಸೆಪರೇಟ್ ಇನ್ಫಾರ್ಮೇಶನ್. ನಿಮ್ ಪ್ರಕಾರ ಏನಿದೆ ಈಗ? ಇದೆ ಸರ್. 207 ವರ್ಕಿಂಗ್ ಇದೆ. 286ರಲ್ಲಿ 31 ಏನು ರಿಪೇರ್ ಇದೆ ಸರ್. ರಿಪೇರಿ ಕಡೆ ಸರ್. ಎಲ್ಲೆಲ್ಲಿ ಪ್ರಯೋಜನ ಇದೆ ನಾವು ಪ್ಲಾನ್ ಮಾಡ್ತೀವಿ. ಎಲ್ಲ ನೋಡ್ರಿ, ಇಒಗಳು PDOಗಳು ಏನೇನು ನಿಮ್ಗೆ ಫೀಲ್ಡ್ ಪ್ರಾಬ್ಲಮ್ ಇದಾವೆ CO ಹತ್ರ ಹೇಳಿ. ಅವ್ರ ಹಂತದಲ್ಲಿದ್ರೆ ಮಾಡ್ತಾರೆ, ಅವ್ರ ಹಂತದಲ್ಲಿ ಇರ್ಲಿಲ್ಲ ಅಂದ್ರೆ ಮುಂದೆ ಸೆಕ್ರೆಟರಿಗಳು ಇರ್ತಾರೆ, ಅಲ್ಲಿ ಮಾಡ್ತಾರೆ. ಸ್ಟೇಟ್ ಗೌರ್ಮೆಂಟ್ ಇದ್ರೆ ಸೆಂಟ್ರಲ್ ಕಳಿಸ್ತಾರೆ, ಕ್ಲಿಯರೆನ್ಸ್ ತೊಗೊಳಕ್ ಆಗ್ತದೆ. ಅರ್ಥ ಆಯ್ತಾ? ಇದ್ದಂತವ್ರನ್ನ ನೆಟ್ಟಿಂಗ್ ಮಾಡ್ರಿ. ಆಯ್ತಾ? ನಾನು ಇಬ್ಬರಿಗೆ ಹೇಳ್ತಾ ಇದ್ದೀನಿ ನೋಡಿ. ಇವಾಗೆಲ್ಲ ಏನಿದೆ ಪಾರ್ಟ್ ವರ್ಸ್ ಇಮಿಡಿಯೇಟ್ ಆಗಿ ಏನ್ ನಿಮ್ಮಲ್ಲಿ ಅವ್ರಿಗೆ ಏನಿದೆ ಅದನ್ನ ನೋಡ್ಬಿಟ್ಟು ಇದ್ ಮಾಡಿ.